Okay, in this part of video, we are going to learn about very important topic of this chapter, that is genetic. Okay, genetics ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಅಂದ್ರೆ ಎಲ್ಲದಕ್ಕಿಂತ ಮುಂಚೆ ಬೇಸಿಕ್ಸ್ ಫಂಡಮೆಂಟಲ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ಫಂಡಮೆಂಟಲ್ ಕಾನ್ಸೆಪ್ಟ್ ಅಂದ್ರೆ ಇಲ್ಲಿ ಟರ್ಮಿನಾಲಜೀಸ್, ತುಂಬಾ ಟರ್ಮಿನಾಲಜೀಸ್ ಬರುತ್ತೆ. ಆ ಟರ್ಮಿನಾಲಜೀಸ್ ನ 1 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಮತ್ತೆ ಈ ಎಲ್ಲ ಓಲ್ಡ್ ಟಾಪಿಕ್ ಜೆನೆಟಿಕ್ಸ್ ಇರ್ಬೋದು, ಮಾಲಿಕ್ಯುಲರ್ ಬಯಾಲಜಿ ಇರ್ಬೋದು, ಅಥವಾ ನಿಮ್ಗೆ ಬಯೋಟೆಕ್ನಾಲಜಿ, ಇವೆಲ್ಲವನ್ನು ಚೆನ್ನಾಗಿ ಅರ್ಥ ಆಗ್ಬೇಕಂತ ಅಂದ್ರೆ ದಿಸ್ ಟರ್ಮಿನಾಲಜೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಟರ್ಮಿನಾಲಜೀಸ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ದ ಟರ್ಮಿನಾಲಜೀಸ್, ಓಕೆ, ದ ಟರ್ಮ್, ಸ್ಪೆಸಿಫಿಕ್ ಟರ್ಮ್ ರಿಲೇಟೆಡ್ ಟು ಒಂದು ಸಬ್ಜೆಕ್ಟ್ ಇರುತ್ತಲ್ವಾ, ಅಥವಾ ಒಂದು ಟಾಪಿಕ್ಗೆ, ಅವನ್ನ ಟರ್ಮಿನಾಲಜೀಸ್ ಅಂತ ಕರಿತೀವಿ. ಅದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಥವಾ ಜೆನೆಟಿಕ್ಸ್ ಚಾಪ್ಟರ್ ಅಲ್ಲಿ ಇರುವಂತ ಕೆಲವೊಂದು ಟರ್ಮಿನಾಲಜೀಸ್ ಮಾತ್ರ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಒನ್. ಫಸ್ಟ್ ಒನ್ ಹೈಬ್ರಿಡೈಸೇಷನ್. ಯಾಕೆ ಇದನ್ನೇ ಫಸ್ಟ್ ತಗೊಂಡೆ ಅಂದ್ರೆ ನಿಮ್ಗೆ ಅಲ್ಲಿ ಸೆಕೆಂಡ್ ಚಾಪ್ಟರ್ ಇದ್ರ ಬಗ್ಗೆ ಗೊತ್ತಿರುತ್ತೆ, ಮತ್ತೆ ಪ್ಲಾಂಟ್ ಬ್ರೀಡಿಂಗ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕಲ್ತಿದ್ದೀರಿ. ಏನು ಹೈಬ್ರಿಡೈಸೇಷನ್ ಅಂತ ಅಂದ್ರೆ ದ ಟೂ ಡಿಸೈರಬಲ್ ಕ್ಯಾರೆಕ್ಟರ್ ಇರೋ ಪೇರೆಂಟ್ಸ್ ನ ಸೆಲೆಕ್ಟ್ ಮಾಡಿ ಅವ್ರ ಮಧ್ಯೆ ಕ್ರಾಸ್ ಪಾಲಿನೇಷನ್ ಅಥವಾ ಕ್ರಾಸ್ ಹೈಬ್ರಿಡೇಷನ್ ಮಾಡಿ ಎ ಹೈಬ್ರಿಡ್ ವಿಗರ್ ಅಂದ್ರೆ ದ ಸುಪೀರಿಯರ್ ಕ್ವಾಲಿಟಿ ಇರೋ ಹೈಬ್ರಿಡ್ ನ ಪ್ರೊಡ್ಯೂಸ್ ಮಾಡೋ ಒಂದು ಮೆಥಡಾಲಜಿಗೆ ಏನಂತ ಕರಿತೀವಿ, ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಹೈಬ್ರಿಡೈಸೇಷನ್ ಇಸ್ ದ ಪ್ರೊಸೆಸ್ ಆಫ್ ಕ್ರಾಸಿಂಗ್ ಬಿಟ್ವೀನ್ ದ ಟೂ ಇಂಡಿವಿಜುವಲ್ಸ್ ಆರ್ ಸೇಮ್ ಸ್ಪೀಸೀಸ್. ಇಲ್ಲಿ ಕ್ರಾಸ್ ಮಾಡೋದೇನು ಸೇಮ್ ಸ್ಪೀಸೀಸ್ ಅಥವಾ ದ ಸೇಮ್ ಸ್ಪೀಸೀಸ್ ಹ್ಯಾವಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರಬೇಕು. ಲೈಕ್ ಸುಪೀರಿಯರ್ ಕ್ಯಾರೆಕ್ಟರ್ ಒಂದು ಚೆನ್ನಾಗಿ ಈಲ್ಡ್ ಮಾಡಬೇಕು, ಇನ್ನೊಂದು ಡಿಸೀಸ್ ರೆಸಿಸ್ಟೆನ್ಸ್ ಇರುವಂತದ್ದು, ಈ ತರದ ಎಕ್ಸಾಂಪಲ್ಸ್. ಇಂಥ ಒಂದು ಮೆಥಡ್ಗೆ ಏನಂತ ಕರಿತೀವಿ, ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕಂಪ್ಯಾಟಿಬಲ್ ಒಂದು ಮೇಸ್ ಪ್ಲಾಂಟ್ ತಗೊಂಡಿದೀವಿ ನಾವಿಲ್ಲಿ. ಈ ಮೇಸ್ ಅಲ್ಲಿ ಒಂದು ಟಾಲ್ ಪ್ಲಾಂಟ್, ಇನ್ನೊಂದು ಡ್ರಾಫ್ ಪ್ಲಾಂಟ್. ಎರಡು ಹೀಲ್ಡಿಂಗು, ಒಂದು ಹೀಲ್ಡಿಂಗ್ ಚೆನ್ನಾಗಿದೆ, ಇನ್ನೊಂದ್ರದ್ದು ಅಬ್ಸಾರ್ಪ್ಷನ್ ಅಥವಾ ಡಿಸೀಸ್ ರೆಸಿಸ್ಟೆನ್ಸ್ ಚೆನ್ನಾಗಿದೆ. ಅವೆರಡು ನಾವು ಕ್ರಾಸ್ ಮಾಡ್ತೀವಿ. ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಇವಿಬ್ರದ್ದು ಕ್ವಾಲಿಟೀಸ್ ಇರೋ ಅಂತ ಒಂದು ಹಾಫ್ ಸ್ಪ್ರಿಂಗ್ ಬರುತ್ತೆ. ಆ ಹಾಫ್ ಸ್ಪ್ರಿಂಗ್ ನ ನಾವು ಹೈಬ್ರಿಡ್ ಅಂತ ಕರಿತೀವಿ. ದ ಪ್ರೊಡಕ್ಷನ್ ಆಫ್ ಹೈಬ್ರಿಡ್ ಇಸ್ ಕಾಲ್ಡ್ ಏನಂತ ಕರಿತೀವಿ, ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಇನ್ನು ಹೈಬ್ರಿಡ್ ಅಂದ್ರೆ ದ ಇಂಡಿವಿಜುವಲ್ ವಿಚ್ ಇಸ್ ಒಬ್ಟೈನ್ಡ್ ಫ್ರಮ್ ದ ಹೈಬ್ರಿಡೈಸೇಷನ್. ಓಕೆ, ಈ ಹೈಬ್ರಿಡೇಷನ್ ಪ್ರೊಡ್ಯೂಸ್ ಮೆಥಡ್ ಅಲ್ಲಿ ಏನ ಆಫ್ ಸ್ಪ್ರಿಂಗ್ಸ್ ಬರುತ್ತಲ್ಲ, ಆ ಆಫ್ ಸ್ಪ್ರಿಂಗ್ ನಾವೇನಂತ ಕರಿತೀವಿ, ಹೈಬ್ರಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಜೀನ್, ವೆರಿ ಇಂಪಾರ್ಟೆಂಟ್ ಒನ್. ಜೀನ್ ಅಂತ ಗೊತ್ತೇ ಇದೆ. ಓಕೆ, ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ ಜೀನೋಮ್ ಅಲ್ಲಿ, ಬೇಸಿಕ್ ಯೂನಿಟ್ ಫಂಡಮೆಂಟಲಿ ಆ ಬೇಸ್ ಪೇರ್ಸ್ ನ ನಾವು ಜೀನ್ ಅಂತ ಕರಿತೀವಿ. ಎ ಸೆಗ್ಮೆಂಟ್ ಆಫ್ DNA ಸ್ಟ್ಯಾಂಡ್ ದಟ್ ಡಿಟರ್ಮೈನ್ ದ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್. ಎಕ್ಸಾಂಪಲ್, ಈಗ ನಮ್ಮಲ್ಲೇನೆ ಹೈಟ್ ತಗೊಂಡ್ರೆ, ಹೈಟ್ಗೆ ಒಂದು ಜೀನ್ ಇರುತ್ತೆ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಹೈಟ್ ಆಫ್ ಅನ್ ಆರ್ಗ್ಯಾನಿಸಮ್. ಅದನ್ನ ನಾವೇನಂತ ಕರಿತೀವಿ, ಜೀನ್ ಅಂತ ಕರಿತೀವಿ. ಈ ಜೀನ್ ನ ಫಸ್ಟ್ ಮೆಂಡೇಲಿಯನ್ ಫ್ಯಾಕ್ಟರ್ ಅಂತ ಕರೆದಿದ್ರು. ಜೀನ್ ಅಂತ ಹೆಸರಿಡೋಕ್ಕಿಂತ ಮುಂಚೆ ಮೆಂಟಲ್ ಇದನ್ನ ಫ್ಯಾಕ್ಟರ್ ಅಂತ ಕರಿತಾ ಇದ್ರು. ಹಾಗಾಗಿ ಇದನ್ನ ಮೆಂಡೇಲಿಯನ್ ಫ್ಯಾಕ್ಟರ್ ಅಂತ ಕೂಡ ಕರಿತೀವಿ. ದ ಜೀನ್, ದ ಟರ್ಮ್ ಜೀನ್ ಗಿವನ್ ಬೈ ಜೊಹಾನ್ಸನ್. ಜೀನ್ ಅನ್ನೋ ಒಂದು ಟರ್ಮ್ ನ ಕಾಯಿನ್ ಮಾಡ್ಕೊಡ್ತಾರೆ ನಮ್ಗೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒನ್, ತುಂಬಾ ಎಕ್ಸಾಮ್ಸ್ ಅಲ್ಲಿ ನೋಡಿರೋದು 1 ಮಾರ್ಕ್ಸ್ಗೆ, ಹಲೀಲ್. ಏನದು ಹಲೀಲ್ ಅಂತ ಅಂದ್ರೆ ಆಲ್ಟರ್ನೇಟ್ ಫಾರ್ಮ್ ಆಫ್ ವೈಲ್ಡ್ ಟೈಪ್ ಆಫ್ ಜೀನ್ ಇಸ್ ಕಾಲ್ಡ್. ಆಲ್ಟರ್ನೇಟ್ ಫಾರ್ಮ್, ಈಗ ನಾನು ಹೇಳ್ದೆ ಹೈಟ್ ಅಂತ. ಹೈಟ್ ಎಕ್ಸಾಂಪಲ್ ನಾವು ಟಿ ಅಂತ ತಗೊಂಡ್ರೆ, ಆ ಟಾಲ್ಗೆಲ್ಲ ಟಿನೇ ಬರುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಕುಳ್ಳಗಿದ್ರೆ ಅವ್ರಿಗೆ ಬೇರೆದ್ ಬರುತ್ತೆ, ಬಟ್ ಟಿನೇ ಅದ್ರಲ್ಲಿ ಆಲ್ಟರ್ನೇಟ್. ಅದ್ರದ್ದು ಇನ್ನೊಂದು ಫಾರ್ಮ್ ಜೀನ್ದು. ಅಂದ್ರೆ ಜೀನ್ಗೆ 2 ಫಾರ್ಮ್ ಇರುತ್ತೆ, ಒಂದು ಡಾಮಿನೇಟ್ ಫಾರ್ಮ್, ಇನ್ನೊಂದು ರಿಸೆಸಿವ್ ಫಾರ್ಮ್. ಇವೆರಡನ್ನ ನಾವೇನಂತ ಕರಿತೀವಿ, ಹಲೀಲ್ ಅಂತ ಕರಿತೀವಿ. ಒಂದೇ ಕ್ಯಾರೆಕ್ಟರಿಸ್ಟಿಕ್ದು ಆಲ್ಟರ್ನೇಟಿವ್ ಫಾರ್ಮ್ಗೆ ಏನಂತ ಕರಿತೀವಿ, ಅಲೀಲ್ ಅಂತ ಕರಿತೀವಿ. ಈಗ ನೋಡಿ, 2 ಕ್ರೋಮೋಸೋಮ್ಸ್ ತಗೊಂಡಿದ್ದೀನಿ. ಇದು ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್. ಇದರಲ್ಲಿ 3 ಜೀನ್ಸ್ ಇದೆ. ಎ ಅನ್ನೋ ಒಂದು ಜೀನು, ಬಿ ಅನ್ನೋದು, ಮತ್ತೆ ಜಿ ಅನ್ನೋದು. ಎ ಏನಾದ್ರು ಹೈಟ್ ಅನ್ಕೊಳ್ಳಿ, ಬಿ ಕಲರ್ ಅನ್ಕೊಳ್ಳಿ, ಜಿದು ಲೈಕ್ ಜಿದ್ದು ಇನ್ನೇನ್ ಅನ್ಬೋದಪ್ಪ, ಕ್ಯಾರೆಕ್ಟರಿಸ್ಟಿಕ್ ಏನ್ ಬರುತ್ತೆ ಇನ್ಹೆರಿಟೆನ್ಸ್ ಅಲ್ಲಿ, ಕ್ಯಾರೆಕ್ಟರ್ಸ್ ತಗೊಳ್ಳಿ, ಯಾವ್ದೋ ಒಂದು ಟಂಗ್ ರೋಲಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಈ ತರ 3 ಜೀನ್ ಇದೆ. ಆ 3 ಜೀನ್ ಅಲ್ಲಿ 2 ಆಲ್ಟರ್ನೇಟಿವ್ ಫಾರ್ಮ್, ಒಂದು ಡಾಮಿನೆಂಟು, ಇನ್ನೊಂದು ರಿಸೆಸಿವ್, ಇನ್ನೊಂದು ಡಾಮಿನೆಂಟು ಮತ್ತೆ ರಿಸೆಸಿವ್. ಇದ್ರಲ್ಲಿ 2 ಡಾಮಿನೆಂಟ್ ಇದೆ.
ಈ ತರದ್ದು ಒಂದೇ ಕ್ಯಾರೆಕ್ಟರಿಸ್ಟಿಕ್ ಟೂ ಆಲ್ಟರ್ನೇಟಿವ್ ಫಾರ್ಮ್ಸ್ಗೆ ನಾವೇನಂತ ಕರಿತೀವಿ ಹಲೀಲ್ ಅಂತ ಕರಿತೀವಿ. ಇಲ್ಲಿ ನೋಡಿ ಎಷ್ಟು ಜೀನ್ಸ್ ಇದೆ, 3 ಜೀನ್ಸ್ ಇದೆ. ಹಲೀಲ್ಸ್ ಎಷ್ಟಿದೆ, 6 ಅಲೀಲ್ಸ್ ಇದೆ. ಒಂದು ಜೀನ್ಗೆ 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಇರುತ್ತೆ. ಆ ಫಾರ್ಮ್ಸ್ಗೆ ಏನಂತ ಕರಿತೀವಿ ನಾವು ಹಲೀಲ್ ಅಂತ ಕರಿತೀವಿ. ಮತ್ತೆ ಹಲೀಲ್ಸ್ ಅಂತ ಇನ್ನೊಂದು ಡೆಫಿನೇಷನ್ ನೋಡೋಣ ನಾವು. ಈ ಹಲೀಲ್ ಅರ್ಥ ಆಗಿದೆ ಅನ್ಕೊಳ್ತೀನಿ ನಿಮ್ಗೆ. ಒಂದು ಕ್ಯಾರೆಕ್ಟರ್ದು 2 ಆಲ್ಟರ್ನೇಟಿವ್ ಫಾರ್ಮ್ಸ್ಗೆ ಏನಂತ ಕರಿತೀವಿ, ಅಥವಾ ಒಂದು ಜೀನ್ದು 2 ಆಲ್ಟರ್ನೇಟಿವ್ ಫಾರ್ಮ್ಗೆ ಏನಂತ ಕರಿತೀವಿ, ಹಲೀಲ್ ಅಂತ ಕರಿತೀವಿ. ಜೀನ್ ಅಂದ್ರೇನು, ಓಕೆ, DNA ಅಲ್ಲಿ ಒಂದು ಸೆಗ್ಮೆಂಟ್, ಸ್ಪೆಸಿಫಿಕ್ ಸೆಗ್ಮೆಂಟ್, ಅದು ಕ್ಯಾರೆಕ್ಟರ್ನ ಡಿಸೈಡ್ ಮಾಡುತ್ತೆ. ಅದನ್ನ ಏನಂತ ಕರಿತೀವಿ, ಜೀನ್ ಅಂತ ಕರಿತೀವಿ. ಹಲೀಲ್ಗೆ ಹೀಗಾದ್ರೂ ಹೇಳ್ಬೋದು, ಎ ಪೇರ್ ಆಫ್ ಜೀನ್ಸ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಅನ್ ಹೋಮೋಲಾಗಸ್ ಕ್ರೋಮೋಸೋಮ್, ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್. ಇವೆರಡು ಹೋಮೋಲಾಗಸ್ ಕ್ರೋಮೋಸೋಮ್ ಅಂತ ಆದ್ರೆ, ಈ ಕ್ರೋಮೋಸೋಮ್ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಆ ಆಲ್ಟರ್ನೇಟ್ ಟಿ ಅನ್ನೋದು ಇರುತ್ತೆ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಹಲೀಲ್ಸ್ ಅಂತ ಕರಿತೀವಿ. ಎ ಪೇರ್ ಆಫ್ ಜೀನ್ಸ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಲ್ಲಿ ಏನ್ ತಗೊಂಡಿದೀವಿ, ಹೈಟ್ ಆಫ್ ಅನ್ ಆರ್ಗ್ಯಾನಿಸಮ್ ತಗೊಂಡಿದೀವಿ. ಪ್ರೆಸೆಂಟ್ ಅನ್ನ ಹೋಮೋಲಾಗಸ್ ಪೇರ್ ಆಫ್, ಹೋಮೋಲಾಗಸ್ ಕ್ರೋಮೋಸೋಮ್ ಇವೆರಡು ಮೇಲಿರೋ ಆ ಕ್ಯಾರೆಕ್ಟರಿಸ್ಟಿಕ್ಸ್ ನ, ಆಲ್ಟರ್ನೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಪೇರ್ ಆಫ್ ಜೀನ್ ನಾವೇನಂತ ಕರಿತೀವಿ, ಹಲೀಲ್ಸ್ ಅಂತ ಕರಿತೀವಿ. ಇದು ಹೋಮೋಲಾಗಸ್ ಕ್ರೋಮೋಸೋಮ್. ಇಟ್ ಇಸ್ ಹೆಲ್ಡ್ ಟುಗೆದರ್ ಬೈ ದ ಸೆಂಟ್ರೋಮಿಯರ್. ಓಕೆ, ಇದರಲ್ಲಿ ಪರ್ಟಿಕ್ಯುಲರ್ ಇದೇ ಲೊಕೇಶನ್ಗೆ ನಾವು ಲೋಸೈ ಅಂತ ಕರಿತೀವಿ. ಇಂಪಾರ್ಟೆಂಟ್ ಒನ್, ಲೋಕಸ್ ಅಂದ್ರೆ ದ ಪೊಸಿಷನ್ ಆಫ್ ದ ಜೀನ್ ಅಥವಾ ಅಲೀಲ್ ಎಲ್ಲಿರುತ್ತಲ್ವ ಕ್ರೋಮೋಸೋಮ್ ಮೇಲೆ ಜೀನು, ಅದನ್ನ ಲೋಕಸ್ ಅಥವಾ ಲೋಸೈ ಅಂತ ಕರಿತೀವಿ. ಲೋಕಸ್ ಅಥವಾ ಲೋಸೈ, LOCI ಪ್ಲೂರಲ್ ಫಾರ್ಮು, ಸಿಂಗ್ಯುಲರ್ ಫಾರ್ಮು LOCUS, ಲೋಕಸ್. ಓಕೆ, ಆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಆ ಒಂದು ಕ್ಯಾರೆಕ್ಟರಿಸ್ಟಿಕ್, ಹೈಟ್ ಅನ್ನೋ ಒಂದು ಕ್ಯಾರೆಕ್ಟರಿಸ್ಟಿಕ್ ಜೀನ್ ಇರುತ್ತೆ, ಟಿ ಅಂತ. ಆ ಟಿಗೆ 2 ಆಲ್ಟರ್ನೇಟಿವ್ ಫಾರ್ಮ್ಸ್, ಒಂದು ಕ್ಯಾಪಿಟಲ್ ಟಿ, ಇನ್ನೊಂದು ಸ್ಮಾಲ್ ಟಿ. ಇದನ್ನ ನಾವು ಅಲೀಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಟರ್ಮಿನಾಲಜಿ, ಅಲೆಲೋಮಾರ್ಫ್. ಅಲೆಲೋಮಾರ್ಫ್ ಅಂದ್ರೆ ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಈಗ ಉದ್ದ ಇರೋದು ಟಾಲ್ನೆಸ್ ಮತ್ತೆ ಡ್ರಾಫ್ನೆಸ್, ಇವೆರಡು ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ಅನ್ ಆರ್ಗ್ಯಾನಿಸಮ್, ಅದನ್ನ ನಾವು ಅಲೆಲೋಮಾರ್ಫ್ ಅಂತ ಕರಿತೀವಿ. ವಾಟ್ ಈಸ್ ಅಲೆಲೋಮಾರ್ಫ್? ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ಅನ್ ಆರ್ಗ್ಯಾನಿಸಮ್. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಡಾರ್ಕ್ ಇರೋದು, ಫೇರ್ ಇರೋದು, ಈ ತರದ ಕ್ಯಾರೆಕ್ಟರಿಸ್ಟಿಕ್. ಓಕೆ, ಇದನ್ನ ಮತ್ತೆ ದಪ್ಪ ಇರೋದು, ಸಣ್ಣ ಇರೋದು, ರೌಂಡ್ ಶೇಪ್ ಸೀಡ್ ಇರೋದು, ರಿಂಕಲ್ ಶೇಪ್ ಸೀಡ್ ಇರೋದು, ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್. ಶೇಪ್ ಆಫ್ ದ ಸೀಡ್ ತಗೊಂಡ್ರೆ ಅಥವಾ ಕಲರ್ ಆಫ್ ದ ಸೀಡ್ ತಗೊಂಡ್ರೆ, ಗ್ರೀನ್ ಮತ್ತೆ ಯೆಲ್ಲೋ, ದೇ ಆರ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಈ ತರದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ ನಾವೇನಂತ ಕರಿತೀವಿ, ಅಲೆಲೋಮಾರ್ಫ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಹೋಮೋಜೈಗಸ್. An organism with similar allelic pair of gene for a particular phenotype character is called homozygous. ಇಲ್ಲಿ ನಾನು ಹೋಮೋಲಾಗಸ್ ಪೇರ್ ಮೇಲೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಪೇರ್ ಬರ್ದಿದ್ದೀನಿ, ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಸಿ. ಇಲ್ಲಿ ದ ಸಿಮಿಲರ್ ಹಲೀಲ್ ಇದೆಯಾ, ಇಲ್ಲ, ಒಂದು ಕ್ಯಾಪಿಟಲ್ ಇದೆ, ಇನ್ನೊಂದು ಸ್ಮಾಲ್ ಟಿ ಇದೆ. ಇದನ್ನ ಹೋಮೋಜೈಗಸ್ ಅನ್ನಲ್ಲ. ಹಾಗಾದ್ರೆ ಹೋಮೋಜೈಗಸ್ ಅಂದ್ರೇನು? ಟಿ, ಕ್ಯಾಪಿಟಲ್ ಟಿ ಮತ್ತೆ ಕ್ಯಾಪಿಟಲ್ ಟಿ ಎರಡು ಒಂದೇ ಹಲೀಲ್ ಇದ್ರೆ, ಒಂದೇ ಜೀನ್ ಇದ್ರೆ, ಅದನ್ನ ನಾವೇನಂತ ಕರಿತೀವಿ, ಹೋಮೋಜೈಗಸ್ ಅಂತ ಕರಿತೀವಿ. ನೋಡಿ ಇಲ್ಲಿ 4 ಡಿಫ್ರೆಂಟ್ ಕ್ರೋಮೋಸೋಮ್ಸ್ ಇದೆ. ಇದರಲ್ಲಿ ಟಿ ಎರಡು ಇರೋದ್ರಿಂದ ಇದು ನಾವು ಹೋಮೋಜೈಗಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಕೂಡ ಹೋಮೋಜೈಗಸ್. ಇಲ್ಲಿ ಸ್ಮಾಲ್ ಟಿ ಇದೆ, ಇಲ್ಲಿ ಸ್ಮಾಲ್ ಟಿ ಇದೆ. ಅಂದ್ರೆ ಹೈಟ್ ಆಫ್ ಪಿ ಪ್ಲಾಂಟ್ ಇರ್ಬೋದು, ಅದನ್ನ ತಗೊಂಡೋದ್ರೆ. ಬಟ್ ಇಲ್ಲಿದೆಯವಲ್ಲ, ಇವೆರಡು ಕ್ರೋಮೋಸೋಮ್ ಅಲ್ಲಿ ಒಂದು ಹಾರ್ಮ್ ಅಲ್ಲಿ ಕ್ಯಾಪಿಟಲ್ ಟಿ ಇದೆ, ಇನ್ನೊಂದು ಹಾರ್ಮ್ ಅಲ್ಲಿ ಸ್ಮಾಲ್ ಟಿ ಇದೆ. ಇಲ್ಲಿ ಒಂದು ಹಾರ್ಮ್ ಅಲ್ಲಿ ಸ್ಮಾಲ್ ಟಿ ಇದೆ, ಇನ್ನೊಂದು ಹಾರ್ಮ್ ಅಲ್ಲಿ ಕ್ಯಾಪಿಟಲ್ ಟಿ ಇರೋದ್ರಿಂದ ಇದು ಹೆಟ್ರೋಜೈಗಸ್ ಆಗುತ್ತೆ. ಹೋಮೋಜೈಗಸ್ ಅಂದ್ರೆ ಆರ್ಗ್ಯಾನಿಸಮ್ ವಿತ್ ಸಿಮಿಲರ್ ಹಲೆಲಿಕ್ ಫಾರ್ಮ್, ಟಿ ಅನ್ನೋ ಸಿಮಿಲರ್ ಹಲೆಲಿಕ್ ಫಾರ್ಮ್ ಇದ್ರೆ ಫಾರ್ ಎ ಪರ್ಟಿಕ್ಯುಲರ್ ಫಿನೋಟಿಪಿಕ್ ಕ್ಯಾರೆಕ್ಟರಿಸ್ಟಿಕ್. ಫಿನೋಟೈಪ್ ಅಂತ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಓಕೆ, ಮಾರ್ಫಾಲಜಿಕಲ್ ಅಪಿಯರೆನ್ಸ್ಗೆ ನಾವೇನಂತ ಕರಿತೀವಿ, ಫಿನೋಟಿಪಿಕ್ ಅಂತ ಕರಿತೀವಿ. ಇದನ್ನ ಹೋಮೋಜೈಗಸ್ ಅಂತ ಕರಿತೀವಿ. ಹೋಮೋಜೈಗಸ್ ಅರ್ಥ ಆಗಿದ್ಯಾ? ಏನು ಹೋಮೋಜೈಗಸ್ ಅಂದ್ರೆ an organism with similar allelic pair of a gene, ಟಿ ಅನ್ನ ಸಿಮಿಲರ್ allelic ಫಾರ್ಮ್ ಇದ್ರೆ ಫಾರ್ ಎ ಪರ್ಟಿಕ್ಯುಲರ್, ಈಗ ನಾನು ಟಾಲ್ದು ಟಿ ಅಂತ ಹೇಳ್ತೀನಿ, ಇಲ್ಲಿ ಅದು ಕಲರ್ ಆಫ್ ಸೀಡ್ ಇರುತ್ತೆ, ಸಾರಿ, ಕಲರ್ ಆಫ್ ಜೀನೇ ತಗೊಳ್ತೀನಿ, ಗ್ರೀನ್ ಕಲರು, ಯೆಲ್ಲೋ ಕಲರ್ ಸ್ಮಾಲ್ ಜಿ ತಗೊಳ್ತೀನಿ. ಓಕೆ, ಈಗ ಇದು ನಾವೇನಂತ ಕರಿತೀವಿ, ಈಗ ನಾವೇನೋ ಸೇಮ್ ಅದೇ ಜೀನ್ ಫಾರ್ ಎ ಪರ್ಟಿಕ್ಯುಲರ್ ಫಿನೋಟಿಪಿಕ್ ಕ್ಯಾರೆಕ್ಟರ್. ಈಗ ನಾವು ಇವೆರಡನ್ನ ನಾವು ತಗೊಳಕ್ಕಾಗಲ್ಲ, ಯಾಕಂದ್ರೆ ಇದೇ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ, ಇದೇ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಪರ್ಟಿಕ್ಯುಲರ್ ಅಂತ ಅಂದ್ರೆ ಹೈಟ್ ಮಾತ್ರ, ಇದು ಕಲರ್ ಮಾತ್ರ. ಇಲ್ಲಿ ಕಲರ್ದ ತಗೊಂಡ್ರೆ ಇದು ಹೋಮೋಜೈಗಸ್ ಆಗಲ್ಲ. ಹಾಗಾಗಿ ಈ ಒಂದೇ ಕ್ಯಾರೆಕ್ಟರಿಸ್ಟಿಕ್ ದ ಅಲೀಲ್
ಪೇರ್ ಸಿಮಿಲರ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಹೋಮೋಸೈಗಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಇನ್ ಎ ಪೀ ಪ್ಲಾಂಟ್, capital T allelic pair represents a homozygous for tall height. Homozygous for tall height. Next one, heterozygous. Heterozygous ಅಂತ ಅಂದ್ರೆ dissimilar allelic form. Dissimilar ಅಂದ್ರೆ ಇವ್ರನ್ನ ತಗೊಂಡ್ರೆ ಆಗುತ್ತಾ? ಇಲ್ಲ, ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ ಹೈಟ್ ಮಾತ್ರ ತಗೊಂಡ್ರೆ. ಅದರಲ್ಲಿ ಒಂದು ಕ್ಯಾಪಿಟಲ್ ಟಿ ಡಾಮಿನೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಸ್ಮಾಲ್ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಡಾಮಿನೆಂಟ್ ಅಂದ್ರೇನು, ರಿಸೆಸಿವ್ ಅಂದ್ರೇನು ಹೇಳ್ತೀನಿ ಮುಂದೆ. ಹೆಟ್ರೋಸೈಗಸ್ ಅಂತ ಅಂದ್ರೆ ಆರ್ಗ್ಯಾನಿಸಮ್ ವಿತ್ ಡಿಸ್ಸಿಮಿಲರ್ allelic pair, ಒಂದು ಟಾಲ್ದು ಒಂದು ಡ್ರಾಫ್ದು allelic pair for a particular phenotypic character is called heterozygous. Example, in a pea plant, capital T ಮತ್ತೆ small t allelic pair represent the heterozygous for tall height. ಯಾಕೆ ಇಲ್ಲಿ ಟಾಲೆ ಬರುತ್ತೆ, ಇಂಟರ್ಮೀಡಿಯೇಟ್ ಬರಲ್ವಾ? ಯಾಕಂತ ಅಂದ್ರೆ ಇಲ್ಲಿ T is the dominant one ಅಲ್ವಾ, ಹಾಗಾಗಿ it represents its own characteristic in the next generation. In the heterozygous condition also T ಅದ್ರದೇ ಕ್ಯಾರೆಕ್ಟರಿಸ್ಟಿಕ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ನೆಕ್ಸ್ಟ್ ನಿಮ್ಗೆ ಹೈಬ್ರಿಡೈಸೇಷನ್ ಅಥವಾ ಮಾನೋ ಹೈಬ್ರಿಡ್ ಕ್ರಾಸ್ ಅಲ್ಲೆಲ್ಲ ಗೊತ್ತಾಗುತ್ತೆ. ಇದು ಏನು ಹೆಟ್ರೋಸೈಗಸ್ ಕಂಡೀಷನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಫಿನೋಟಿಪಿಕ್ ಕ್ಯಾರೆಕ್ಟರ್ ಅಲ್ಲಿ ಟೂ ಡಿಸ್ಸಿಮಿಲರ್ ಅಥವಾ ಡಿಸ್ಸಿಮಿಲರ್ allelic ಪೇರ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಹೆಟರೋಸೈಗಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಟಿ ಇದು ಕ್ಯಾಪಿಟಲ್ ಟಿ, ಇನ್ನೊಂದು ಸ್ಮಾಲ್ ಟಿ ಇದೆ, ಬಟ್ ಎರಡು ಒಂದೇ ಕ್ಯಾರೆಕ್ಟರಿಸ್ಟಿಕ್ದು, ಅದು ಟಾಲ್ದು, ಬಟ್ ಬೇರೆ ಬೇರೆ allelic ಫಾರ್ಮ್, ಒಂದು ಕ್ಯಾಪಿಟಲ್ ಲೆಟರ್ ಇದ್ರೆ ಇನ್ನೊಂದು ಸ್ಮಾಲ್ ಲೆಟರ್. ಇದನ್ನ ನಾವು ಹೆಟ್ರೋಸೈಗಸ್ ಅಂತ ಕರಿತೀವಿ. ನೆಕ್ಸ್ಟ್ ಟರ್ಮಿನಾಲಜಿ ಬಂದು ಫಿನೋಟೈಪ್. ಹೇಳ್ದಾಗೆ ಫಿನೋಟೈಪ್ ಅಂತ ಅಂದ್ರೆ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ ನ ಏನಂತ ಕರಿತೀವಿ ನಾವು, ಫಿನೋಟೈಪ್ ಅಂತ ಕರಿತೀವಿ. ಫಿನೋಟೈಪ್ ಅಂದ್ರೆ ಎಕ್ಸ್ಟರ್ನಲಿ ನಾವು ಹೊರಗಡೆಯಿಂದ ಹೇಗ್ ಕಾಣಿಸ್ತೀವಲ್ಲ, ಉದ್ದ ಇದೀವೋ ಕುಳ್ಳುಗಿದೀವೋ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ನಾವೇನಂತ ಕರಿತೀವಿ, ಫಿನೋಟೈಪ್ ಅಂತ ಕರಿತೀವಿ. ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಆಫ್ ಅನ್ ಇಂಡಿವಿಜುವಲ್ ಫಾರ್ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಅಥವಾ ಸ್ಕಿನ್ ಕಲರ್ ಬಂದ್ರೆ, ಅಥವಾ ಪ್ಲಾಂಟ್ ಅಲ್ಲಿ ಸೀಡ್ ಕಲರ್ ಬಂದ್ರೆ, ಸೀಡ್ ಶೇಪ್ ಬಂದ್ರೆ, ಪ್ಲಾಂಟ್ ಹೈಟ್ ಬಂದ್ರೆ, ಒಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಆ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ ಅಲ್ವಾ, ಅದನ್ನ ನಾವು ಫಿನೋಟೈಪ್ ಅಂತ ಕರಿತೀವಿ. ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ individual for a particular character is called phenotype. ನೋಡಿ, ಫಿನೋಟೈಪ್ face the word, genotype plan for the genotype and the phenotype. ಇನ್ನು ಪಿ ಪ್ಲಾಂಟ್ ಅಲ್ಲಿ ಟಾಲ್ ಮತ್ತೆ ಡ್ರಾಪ್ ವಿತ್ ರೆಸ್ಪೆಕ್ಟ್ ಟು ಹೈಟ್, ಉದ್ದ ಇರೋದು ಒಂದು ಪ್ಲಾಂಟ್ ಆದ್ರೆ ಕುಳ್ಳಿರೋದು ಒಂದು ಪ್ಲಾಂಟ್ ಆಗುತ್ತೆ. ಇದು ಅದ್ರದ್ದು ಎಕ್ಸ್ಟರ್ನಲ್ ಅಪಿಯರೆನ್ಸ್, ಫಿನೋಟೈಪ್. ನೆಕ್ಸ್ಟ್ ಒಂದು ಜಿನೋಟೈಪ್ ಬಂದ್ರೆ allelic ಪೇರ್, ಟಾಲ್ ಅಂತ ಅಂದ್ರೆ ವೆದರ್ ಇದು ಕ್ಯಾಪಿಟಲ್ ಟಿ ಇರ್ಬೋದು, ಅಥವಾ ಅವಾಗಲೇ ಹೇಳ್ದ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಕೂಡ ಇದು ಟಾಲ್ನೆಸ್ ಎಕ್ಸ್ಪ್ರೆಸ್ ಆಗುತ್ತೆ ಅಂದ್ರೆ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಆಗ್ಬೋದು, ಈ ತರದ್ದು. ಓಕೆ, ದ allelic gene pair that determine the particular phenotype. ಈ ಪ್ಲಾಂಟ್ ಉದ್ದ ಇದೆ ಅಂತ ಅಂದ್ರೆ ಅದ್ರಲ್ಲಿರೋ ಏನದು ಜೀನ್ ಇದೆಯಲ್ವಾ, ಆ ಜೀನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಹೌ ಇಟ್ ಲುಕ್ಸ್ ಅಂತ. ಈ ಸ್ಮಾಲರ್ ಪ್ಲಾಂಟ್ ಅಲ್ಲಿ ಏನಿರ್ಬೋದು ಜಿನೋಟೈಪು, ಟಿ ಮತ್ತೆ ಟಿ ಇರ್ಬೋದು, ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಇರ್ಬೋದು. ಹಾಗಾಗಿ ಇಟ್ ರೆಪ್ರೆಸೆಂಟ್ ದ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಓನ್ಲಿ ಇನ್ ದ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ. ಜಿನೋಟೈಪ್ ಹೇಗಿರುತ್ತೋ ಆರ್ಗ್ಯಾನಿಸಮ್ದು ಫಿನೋಟೈಪ್ ಹಾಗಿರುತ್ತೆ. allelic gene pair that determine the particular phenotypic character of an organism is called genotype. ಹಾಗಾಗಿ ನಾವು ಹೇಳ್ತೀವಿ the phenotypes face the world but genotypes plan for phenotype. ಜಿನೋಟೈಪು ಹೇಗಿರ್ಬೇಕು ಆರ್ಗ್ಯಾನಿಸಮ್ ಫಿನೋಟೈಪ್ ಅಂತ ಡಿಸೈಡ್ ಮಾಡುತ್ತೆ. ಇದೆರಡು ಟರ್ಮಿನಾಲಜೀಸ್ ಅಂದ್ರೆ ಫಿನೋಟೈಪ್ ಮತ್ತೆ ಜಿನೋಟೈಪ್ಸ್ ಬಗ್ಗೆ. ಎಕ್ಸಾಂಪಲ್ ನಾವು ಜಿನೋಟೈಪ್ ಹೇಳೋದಾದ್ರೆ ಟಿ ಇಸ್ ದ ಜಿನೋಟೈಪ್ ಫಾರ್ ಹೋಮೋಸೈಗಸ್ ಟಾಲ್. ಹೋಮೋಸೈಗಸ್ ಟಾಲ್ ಅಂತ ಹಾಗೆ ಟಿ ಇರುತ್ತೆ, ಹೆಟ್ರೋಸೈಗಸ್ಗೆ ಟಿ ಇರುತ್ತೆ. ಸ್ಮಾಲ್ ಟಿ ಇಸ್ ದ ಡ್ರಾಫ್, ಅಂದ್ರೆ ಡ್ರಾಫ್ ಕುಳ್ಗಿರೋ ಪ್ಲಾಂಟ್. ನೆಕ್ಸ್ಟ್ ಒಂದು ಫಿನೋಟಿಪಿಕ್ ರೇಷಿಯೋ. ಇದರಲ್ಲಿ ನಾವು F1 ಜನರೇಷನ್, F2 ಜನರೇಷನ್ ಅಂತ ಮಾಡ್ತೀವಿ. ಇವರಿಬ್ರು ಪೇರೆಂಟ್ಸ್ ಅನ್ಕೊಳ್ಳಿ, ಇವರಿಬ್ರು ಕ್ರಾಸ್ ಮಾಡಿದಾಗ ಒಂದು ಹಾಫ್ ಸ್ಪ್ರಿಂಗ್ ಬರುತ್ತೆ. ಅದನ್ನ ನಾವು ಫಸ್ಟ್ ಜನರೇಷನ್ ಅಥವಾ F1 ಜನರೇಷನ್ ಅಂತ ಕರಿತೀವಿ. ಫಸ್ಟ್ ಜನರೇಷನ್ ಮತ್ತೆ ಅಥವಾ F1 ಜನರೇಷನ್. ಈ ಇಂಡಿವಿಜುವಲ್ ಜೊತೆ ಅದೇ F1 ಜನರೇಷನ್ ನಾವು ಕ್ರಾಸ್ ಮಾಡಿದ್ರೆ ಆಫ್ ಸ್ಪ್ರಿಂಗ್, ಫಸ್ಟ್ ಆಫ್ ಸ್ಪ್ರಿಂಗ್ ಬಂದಿದೆಯಲ್ವಾ, ಅವ್ರ ಜೊತೆ ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಏನ್ ಆಫ್ ಸ್ಪ್ರಿಂಗ್ಸ್ ಬರುತ್ತಲ್ವಾ, ಅದನ್ನ ಸೆಕೆಂಡ್ ಜನರೇಷನ್ ಅಥವಾ F2 ಅಂತ ಕರಿತೀವಿ. ಈ F2 ಜನರೇಷನ್ ಅಲ್ಲಿ ಈ ಆರ್ಗ್ಯಾನಿಸಮ್ಸ್ ರೇಷಿಯೋ, ಫಿನೋಟಿಪಿಕ್ ರೇಷಿಯೋ ಅಂದ್ರೆ ಎಕ್ಸ್ಟರ್ನಲ್ ಆಗಿ ಅವು ಟಾಲ್ ಇದೆಯೋ ಡ್ರಾಫ್ ಇದೆಯೋ ಅದ್ರ ಮೇಲೆ ರೇಷಿಯೋ ಬರಿತೀವಲ್ವಾ ನಾವು, ಅದನ್ನ ನಾವು ಫಿನೋಟಿಪಿಕ್ ರೇಷಿಯೋ ಅಥವಾ PR ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಶೀಟ್ ಅಲ್ಲಿ PR ಅಂತ ಬರೆಯೋಂಗಿಲ್ಲ, ಫಿನೋಟಿಪಿಕ್ ರೇಷಿಯೋ ಅಂತಾನೆ ಫುಲ್ ಫಾರ್ಮ್ ಅಲ್ಲೇ ಬರಿಬೇಕು.
The ratio between F2 individuals with respect to their phenotype is called phenotypic ratio. ಅದೇ ತರ ಜಿನೋಟಿಪಿಕ್ ರೇಷಿಯೋ ಕೂಡ ಇವುಗಳ್ ನೋಡ್ಕೊಂಡು ನಾವು ಅವುಗಳದ್ದು ರೇಷಿಯೋ ಬರಿತೀವಿ ಇನ್ ದ F2 ಜನರೇಷನ್ ಅಲ್ಲಿ, ಅದನ್ನ ಜಿನೋಟಿಪಿಕ್ ರೇಷಿಯೋ ಅಂತ ಕರಿತೀವಿ. ಇದು ಓಕೆ, ಈ ತರದ್ದು ಟಿ ಎಷ್ಟಿದೆ, ಸ್ಮಾಲ್ ಟಿ ಎಷ್ಟಿದೆ, ಹೆಟ್ರೋಜೈಗಸ್ ಟಿ ಇದೆ ಎಷ್ಟಿದೆ ಅಂತ. The ratio between F2 individuals with respect to their genotype is called genotypic ratio. ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬಾರ್ದು, ಫುಲ್ ಫಾರ್ಮ್ ಅಲ್ಲಿ ಬರಿಬೇಕು. ಜಿನೋಟಿಪಿಕ್ ರೇಷಿಯೋ ಅಂತ, ಫಿನೋಟಿಪಿಕ್ ರೇಷಿಯೋ ಅಂತ. ನೆಕ್ಸ್ಟ್ ಒನ್ ಡಾಮಿನೆಂಟ್ ಜೀನೋ ರಿಸೆಸಿವ್ ಜೀನ್. ಅವಾಗಲೇ ಹೇಳ್ತಾ ಇದ್ವಿ ನಾವು, ಡಾಮಿನೆಂಟ್ ಜೀನ್ ನಾವು ಕ್ಯಾಪಿಟಲ್ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ, ರಿಸೆಸಿವ್ ಜೀನ್ ನ ಸ್ಮಾಲ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ಈ ಡಾಮಿನೆಂಟ್ ಅಂತ ಯಾಕೆ ಕರ್ಸ್ಕೊಳ್ಳುತ್ತೆ ಇದು, ಇದ್ಯಾಕೆ ರಿಸೆಸಿವ್ ಅಂತ ನೋಡೋಣ. ಈಗ ನೋಡಿ, ಡಾಮಿನೆಂಟ್ ಅಂದ್ರೆ ಈ ತರ ಇರ್ತಾರೆ, ಒಂದು ಎ ಅಂತ ಒಂದು ಅಲ್ಲಿಲು, ಇನ್ನೊಂದು ಎ ಅಂತ ಸ್ಮಾಲ್ ಲೆಟರ್ ಎಲ್ಲಿಲು. ಇಟ್ ಸಪ್ರೆಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸೆಸಿವ್ ಜೀನ್. ಇನ್ನ F1 ಜನರೇಷನ್ ಇರ್ಬೋದು ಅಥವಾ F2 ಜನರೇಷನ್ ಅಲ್ಲಿ ಈ ಸ್ಮಾಲ್ ಲೆಟರ್ ಅಥವಾ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತಲ್ವಾ, ಅದು ಇನ್ನ ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ, ಇಲ್ಲಿ ನೋಡಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂದ್ರೆ ಹೆಟ್ರೋಜೈಗಸ್ ಕಂಡೀಷನ್ ಅಲ್ವಾ, ಅವಾಗ ಈ ಕ್ಯಾಪಿಟಲ್ ಎ ಇಟ್ ಸಪ್ರೆಸಸ್ ದ ಸ್ಮಾಲ್ ಎ ಅಂತ, ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ನ ಸಪ್ರೆಸ್ ಮಾಡುತ್ತೆ. ಇವನ್ ಕುಳ್ಗಿದಾನೆ, ಇವನ್ ಹೈಟ್ ಇದಾನಲ್ವಾ, ಈ ಕ್ಯಾರೆಕ್ಟರಿಸ್ಟಿಕ್ ನ ಸಪ್ರೆಸ್ ಮಾಡುತ್ತೆ. ಅಂತ ಒಂದು ಇದನ್ನ ನಾವೇನಂತ ಕರಿತೀವಿ, ಡಾಮಿನೆಂಟ್ ಜೀನ್ ಅಂತ ಕರಿತೀವಿ. ಹಾಗಾದ್ರೆ ರಿಸೆಸಿವ್ ಜೀನ್ ಏನಂದ್ರೇನು, ವೆನ್ ಇಟ್ ಈಸ್ ಇನ್ ದ ಹೆಟ್ರೋಜೈಗಸ್ ಕಂಡೀಷನ್. ಹೆಟ್ರೋಜೈಗಸ್ ಕಂಡೀಷನ್ ಅಂದ್ರೆ ಡಿಸಿಮಿಲರ್ ಅಲೆಲಿಕ್ ಫಾರ್ಮ್ ಅಲ್ಲಿ ಇದ್ದಾಗ ಇಟ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್. ಇದ್ರ ಕ್ಯಾರೆಕ್ಟರಿಸ್ಟಿಕ್ ನ ಅದು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಒಂದದನ್ನ ನಾವೇನಂತ ಕರಿತೀವಿ, ರಿಸೆಸಿವ್ ಕ್ಯಾರೆಕ್ಟರ್ ಅಥವಾ ರಿಸೆಸಿವ್ ಜೀನ್ ಅಂತ ಕರಿತೀವಿ. ದ ಜೀನ್ ಇನ್ ಅನ್ ಅಲೆಲಿಕ್ ಪೇರ್ ವಿಚ್ ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್ ಇನ್ ದ ಹೈಬ್ರಿಡ್ ಇಸ್ ಕಾಲ್ಡ್ ಡಾಮಿನೆಂಟ್ ಜೀನ್. ಈ ಹೈಬ್ರಿಡ್ ಅಂತ ಕೂಡ ಕರಿಬಹುದು. ಹೈಬ್ರಿಡ್ ಅಲ್ಲಿ ಯಾವ್ದು ಅದ್ರ ಕ್ಯಾರೆಕ್ಟರಿಸ್ಟಿಕ್ ನ ಎಕ್ಸ್ಪ್ರೆಸ್ ಮಾಡುತ್ತೋ ಆ ಜೀನ್ ನಾವೇನಂತ ಕರಿತೀವಿ, ಡಾಮಿನೆಂಟ್ ಜೀನ್. ಆ ಕ್ಯಾರೆಕ್ಟರ್ ನ ಏನಂತ ಕರಿತೀವಿ, ಡಾಮಿನೆಂಟ್ ಕ್ಯಾರೆಕ್ಟರ್. Next one, the gene in an allelic pair which never express its character in the hybrid. ಹೈಬ್ರಿಡ್ ಅಥವಾ ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ ಇದ್ರ ಕ್ಯಾರೆಕ್ಟರಿಸ್ಟಿಕ್ ನ ಎಕ್ಸ್ಪ್ರೆಸ್ ಮಾಡಲ್ವಲ್ಲ, ಅಂತದನ್ನ ನಾವು ರಿಸೆಸಿವ್ ಜೀನ್ ಅಂತ, ಆ ಕ್ಯಾರೆಕ್ಟರ್ ನ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಮೊನೊಹೈಬ್ರಿಡ್ ಕ್ರಾಸ್, ಇದ್ರಲ್ಲಿ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ತಗೊಂಡು, ಅಲ್ಲ ಒಂದೇ ಒಂದು ಆರ್ಗ್ಯಾನಿಸಮ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ನ ನಾವು ಕ್ರಾಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಮೊನೊಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ದ ಕ್ರಾಸ್ ಬಿಟ್ವೀನ್ ದ ಟೂ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಹೈಟ್ ಒಂದೇ ಒಂದು ಪೈರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರು, ಅದು ಹೈಟ್ ಅಲ್ಲಿ ಒಂದು ಟಾಲು ಇನ್ನೊಂದು ಡ್ರಾಫ್. ಈ ತರದನ್ನ ಒಂದೇ ಒಂದು ಕ್ಯಾರೆಕ್ಟರ್ ಇಂದ ಕ್ರಾಸ್ ಮಾಡೋ ಅಂತದನ್ನ ನಾವು ಮೊನೊಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ದ ಕ್ರಾಸ್ ಬಿಟ್ವೀನ್ ದ ಟೂ ಇಂಡಿವಿಜುವಲ್ಸ್ ಆಫ್ ಸೇಮ್ ಸ್ಪೀಸೀಸ್. ನಾನು ಯಾವಾಗ್ಲೂ ಇದು ಸೇಮ್ ಸ್ಪೀಸೀಸ್ ನಾನು ಹೇಳಲಿಲ್ಲ ಅಂತ ಅಂದ್ರೆ ಇಟ್ ಅಂಡರ್ಸ್ಟುಡ್ ಏನಂತ ಅಂದ್ರೆ, ನಾವು ಹೈಬ್ರಿಡೇಷನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಸ್ಪೀಸೀಸ್ ಕಾನ್ಸೆಪ್ಟ್ ನ ನೆನ್ಪು ಮಾಡ್ಕೊಳ್ಬೇಕು ಫಸ್ಟ್ ಇಯರ್ ಅಲ್ಲಿ. ಏನ್ ಹೇಳುತ್ತೆ ಸ್ಪೀಸೀಸ್ ಕಾನ್ಸೆಪ್ಟು, ಓಕೆ, ಯಾವಾಗ್ಲೂ ಹೈಬ್ರಿಡೇಷನ್ ಆಗ್ಬೇಕಾದ್ರೆ ಅಥವಾ ಕ್ರಾಸ್ ಮಾಡ್ಬೇಕಾದ್ರೆ ದ ಸೇಮ್ ಸ್ಪೀಸೀಸ್ ನ ಕ್ರಾಸ್ ಮಾಡಿದ್ರೆ ಮಾತ್ರ ವಯಬಲ್ ಆಫ್ ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ದ ಸ್ಪೀಸೀಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್ ಅಥವಾ ಟ್ಯಾಕ್ಸಾನಮಿಲಿ ಬೇಸಿಕ್ ಯೂನಿಟ್ ಆಗಿರುತ್ತೆ. The cross between two individuals of the same species is with respect to one pair of contrasting character. ಒಂದೇ ಒಂದು ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನ ಕ್ರಾಸ್ ಮಾಡಿದ್ರೆ, ದ ಟೂ ಇಂಡಿವಿಜುವಲ್ಸ್, ಟೂ ಪೇರೆಂಟ್ಸ್, ಮದರ್ ಮತ್ತೆ ಫಾದರ್ ಆ ಕ್ಯಾರೆಕ್ಟರ್ ಅಲ್ಲಿ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಕ್ರಾಸ್ ಮಾಡಿದಾಗ ಬರೋದನ್ನ ಮೊನೊಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ದ ಕ್ರಾಸ್ ಬಿಟ್ವೀನ್ ಟಾಲ್ ಅಂಡ್ ಡ್ರಾಫ್ ಪೀ ಪ್ಲಾಂಟ್. ಯಾಕೆ ಪೀ ಪ್ಲಾಂಟ್ ನಾವಿಲ್ಲಿ ಹೇಳ್ತಾ ಇದೀವಿ ಅಂದ್ರೆ ಮೆಂಡಲ್ದು ಫೇವ್ರೆಟ್ ಪ್ಲಾಂಟ್, ಹೌದಲ್ವಾ? ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಪಾಡ್ ಕಲರ್ ಮತ್ತೆ ಪಾಡ್ ಯಾವುದೋ ಒಂದು ಪಾಡ್ ಅನ್ಕೊಳ್ಳಿ. ಈಗ ಯಾರನ್ನ ಅನ್ಕೊಳ್ಳೋಣ ನಾವು, ಪೀ ಪಾಡೆ ಅನ್ಕೊಳ್ಳೋಣ. ಬಟಾಣಿದು ಕಾಯಿ, ಅದ್ರಲ್ಲಿ ಯೆಲ್ಲೋ ಕಲರು ಮತ್ತೆ ಗ್ರೀನ್ ಕಲರ್. ಇದರಲ್ಲಿ ಯೆಲ್ಲೋ ಇಸ್ ದ ಡಾಮಿನೆಂಟ್ ಒನ್. ಹಾಗಾಗಿ ಹೆಟ್ರೋಜೈಗಸ್ ಇದ್ದಾಗ ಅದು ಯೆಲ್ಲೋ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಹೋಮೋಜೈಗಸ್ ಅಲ್ಲಿ ಗ್ರೀನ್ ಮಾತ್ರ ಬರೋದ್ರಿಂದ ಇಟ್ಸ್ ಇಸ್ ರಿಸೆಸಿವ್ ಜೀನ್. ನೆಕ್ಸ್ಟ್ ಒನ್, ಡೈಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ದ ಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್ ವಿತ್ ರೆಸ್ಪೆಕ್ಟ್ ಟು, ಡೈ ಅಂದ್ರೇನು, ಟೂ ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಟೂ ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನ ಕ್ರಾಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಆ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನಾವು ತಗೊಳ್ತೀವಿ ಏನಂತ ಅಂದ್ರೆ, ಯೆಲ್ಲೋ ರೌಂಡ್
ಮತ್ತೆ ಗ್ರೀನ್ ವಿಂಕಲ್ಡ್ ಸೀಡ್ಸ್. ಯೆಲ್ಲೋ ಕಲರ್ ಆಫ್ ದ ಸೀಡ್ ಆಗುತ್ತೆ, ರೌಂಡ್ ಶೇಪ್ ಆಫ್ ದ ಸೀಡ್ ಆಗುತ್ತೆ. ಇದು ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಲರ್ ಆಫ್ ದ ಪೀ ಪ್ಲಾಂಟ್. ಇದು ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಶೇಪ್ ಆಫ್ ದ ಪೀ ಸೀಡ್. ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನ ತಗೊಂಡು ಕ್ರಾಸ್ ಮಾಡೋದನ್ನ ನಾವೇನಂತ ಕರಿತೀವಿ, ಡೈ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಡೈ ಹೈಬ್ರಿಡ್ ಕ್ರಾಸ್ ಅಲ್ಲಿ ಎಲ್ಲೋ ರೌಂಡ್ ನ ಆರ್ ಅಂತ, ಎಲ್ಲೋನ ಕ್ಯಾಪಿಟಲ್ ವೈ ಅಂತ, ಸ್ಮಾಲ್ ಆರ್ ನ ರಿಂಕಲ್ ಅಂತ, ಸ್ಮಾಲ್ ವೈ ನ ಗ್ರೀನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕ್ರಾಸ್ ಮಾಡಿದಾಗ ಬರುವಂತದ್ದು ಎಲ್ಲಾನು ಏನ್ ಬರುತ್ತೆ, ರೌಂಡ್ ಎಲ್ಲೋ ರೌಂಡೇ ಬರುತ್ತೆ. ಯಾಕೆ ಹೇಳಿ, ಯಾಕಂದ್ರೆ ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ವೈ ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಇದು ಡಾಮಿನೆಂಟ್ ಜೀನು, ಹಾಗಾಗಿ ಡಾಮಿನೆಂಟ್ ಕ್ಯಾರೆಕ್ಟರ್ ಬರುತ್ತೆ. ನೆಕ್ಸ್ಟ್ ಒನ್ ಮೊನೋಹೈಬ್ರಿಡ್ ರೇಷಿಯೋ ಅಥವಾ ಡೈಹೈಬ್ರಿಡ್ ರೇಷಿಯೋ ಫಿನೋಟಿಪಿಕ್ ರೇಷಿಯೋ ಜಿನೋಟಿಪಿಕ್ ರೇಷಿಯೋ ಹೇಳಿದ್ದೆ ಅಲ್ವಾ. ಹಾಗಾಗಿ ಇಲ್ಲಿ ಇದನ್ನ ಫಿನೋಟಿಪಿಕ್ ರೇಷಿಯೋ ಆಫ್ ಮೊನೋಹೈಬ್ರಿಡ್ ಕ್ಲಾಸ್ಗೆ ನಾವು ಮೊನೋಹೈಬ್ರಿಡ್ ರೇಷಿಯೋ ಅಂತ ಕರಿತೀವಿ. ಫಿನೋಟಿಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ಲಾಸ್ಗೆ ಡೈಹೈಬ್ರಿಡ್ ರೇಷಿಯೋ ಅಂತ ಕರಿತೀವಿ. ಇನ್ನು ಜಿನೋಟಿಪಿಕ್ ರೇಷಿಯೋಗೆ ಆ ತರ ಬರುತ್ತೆ. ಇನ್ನು ಕೆಲವೊಂದು ಬೇರೆ ಕ್ಯಾರೆಕ್ಟರಿಸ್ಟಿಕ್ ಹೇಳ್ತೀನಿ, ಟರ್ಮಿನಾಲಜೀಸು. ಕ್ಯಾರೆಕ್ಟರ್ ಅಂದ್ರೆ ಏನು? ಈ ಕ್ಯಾರೆಕ್ಟರ್ ಅಂದ್ರೆ ಇಟ್ ಈಸ್ ಎ ವೆಲ್ ಡಿಫೈನ್ಡ್ ಮಾರ್ಫಾಲಜಿಕಲ್ ಆರ್ ಫಿಸಿಯಲಾಜಿಕಲ್ ಫೀಚರ್ ಆಫ್ ಎನ್ ಆರ್ಗ್ಯಾನಿಸಮ್. ಕ್ಯಾರೆಕ್ಟರ್ ಅಂದ್ರೆ ಮಾರ್ಫಾಲಜಿಕಲಿ ಮತ್ತು ಫಿಸಿಯಲಾಜಿಕಲ್ ಫೀಚರ್ ಆಫ್ ಎನ್ ಆರ್ಗ್ಯಾನಿಸಮ್ಗೆ ನಾವೇನಂತ ಕರಿತೀವಿ, ಕ್ಯಾರೆಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಟೆಮ್ ಹೈಟ್, ಪ್ಲಾಂಟ್ ಎಷ್ಟು ಹೈಟ್ ಇದೆ ಅನ್ನೋದನ್ನ. ರೂಟ್ ಹೈಟ್ ಅಂತಾನೆ ತಗೊಳ್ಳಲ್ಲ ಅಲ್ವಾ ನಾವು, ಸ್ಟೆಮ್ ಹೈಟ್ ಅಂತ ತಗೊಳ್ತೀವಿ. ಮತ್ತೆ ಇನ್ನೊಂದು ಒಂದು ವರ್ಡ್ ನಿಮ್ಗಾಗ್ಲೇ ಪರಿಚಯ ಆಗಿರುತ್ತೆ, ಟ್ರೇಟ್ ಅಂತ. ಅಂದ್ರೆ ಇಟ್ ಈಸ್ ದ ಡಿಸ್ಟಿಂಗ್ವಿಶಿಂಗ್ ಫೀಚರ್ ಆಫ್ ದ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್, ಈಗ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದೀವಲ್ವಾ, ಡಿಸ್ಟಿಂಗ್ವಿಶಿಂಗ್ ಫೀಚರ್ ಆಫ್ ಕ್ಯಾರೆಕ್ಟರ್, ಅದನ್ನ ನಾವು ಟ್ರೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಟಾಲ್ನೆಸ್ ಅಥವಾ ಡಾಫ್ನೆಸ್, ಕುಳ್ಗಿರೋರು, ಉದ್ದ ಇರೋರು, ಆ ತರದನ್ನ ಟ್ರೇಟ್ ಅಂತ ಕರಿತೀವಿ. ವೈಲ್ಡ್ ಹಲೀಲ್ಸ್ ಅಂತ ಹೇಳಿರ್ತೀವಿ, ವೈಲ್ಡ್ ಜೀನ್ ಅಂತ ಮಾತಾಡಿದೀವಿ ನಾವಾಗ್ಲೇ, ವಿಚ್ ಆಸ್ ಒರಿಜಿನಲಿ ಪ್ರೆಸೆಂಟ್ ಅಂಡ್ ಈವನ್ ನೌ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ ದ ಪಾಪ್ಯುಲೇಷನ್. ಆರಿಜಿನಲಿ ಅದು ಪ್ರೆಸೆಂಟ್ ಇದ್ದು, ಮತ್ತೆ ಪಾಪ್ಯುಲೇಷನ್ ಅಲ್ಲಿ, ಒಂದು ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಅಲ್ಲಿ ವೈಡ್ ಸ್ಪ್ರೆಡ್ ಆಗಿರೋ ಒಂದು ಹಲೀಲ್ ನ ನಾವೇನಂತ ಕರಿತೀವಿ, ವೈಲ್ಡ್ ಹಲೀಲ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ಗೆ ಅದ್ರದ್ದು ಆರಿಜಿನ್ ಆದಾಗ ಏನೇನೆಲ್ಲ ಜೀನ್ ಇರುತ್ತೋ ಅದೆಲ್ಲ ಹಲೀಲ್ಸು ಅದ್ರಲ್ಲಿ ಇರುತ್ತೆ ವೈಲ್ಡ್ ಹಲೀಲ್ಸ್ ಅಲ್ಲಿ. ಇದಿಷ್ಟು ಟರ್ಮಿನಾಲಜೀಸ್ ಬಗ್ಗೆ. ಓಕೆ, ಡಿಫ್ರೆಂಟ್ ಟರ್ಮಿನಾಲಜೀಸ್ ವೆರಿ ವೆರಿ ಇಂಪಾರ್ಟೆಂಟು. ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ 3 ಚಾಪ್ಟರ್ಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ 3-4 ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಟರ್ಮಿನಾಲಜೀಸ್ ನ. ಒಂದು 4-5 ಸಲ ಬರೀರಿ.